ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯಾ ಲಾಗ್. ಇದು ಬುಧವಾರದ ಲಾಗ್. ಬೆಳಗ್ಗೆನೇ ತಿಂಡಿ ಮಾಡೋಣ ಅಂತ ಹೋದರೆ ಗ್ಯಾಸೇ ಖಾಲಿ ಆಗೋಯ್ತು. ಇನ್ನು ಹೋಟ್ಲಿಂದ ತಿಂಡಿ ತರಿಸಿ ನನ್ನ ಮಗಳು ಬಾಕ್ಸ್ಗೆ ಹಾಕಿ ಇನ್ನು ಅವಳಿಗೂ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ದೆ. ಇನ್ನು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಇವತ್ತು ಹುಣ್ಣಿಮೆ ಎಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಮ್ಮಿ ಡ್ಯಾಡಿ ಬಂದರು. ಇಲ್ಲೇ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಹಾಗೆ ಬಂದ್ವಿ ಅಂತ ಹೇಳಿ ಬಂದರು. ಇನ್ನು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ, ನೆನ್ನೆ ಉಪ್ಪಿನಕಾಯಿ ಹಾಕಿದ್ವಿ, ಅದನ್ನು ಸ್ವಲ್ಪ ಬಾಕ್ಸ್ಗೆ ಹಾಕೊಂಡು ತೊಗೊಂಡೋಗಮ್ಮ ಅಂತ ಹೇಳಿದೆ. ಅದಕ್ಕೆ ಅಮ್ಮನೇ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋದ್ರು. ಇನ್ನು ಅವ್ರು ಹೋದ್ಮೇಲೆ ನನ್ನ ಮಗಳೋಗಿ ಸ್ನಾನ ಮಾಡ್ಕೊಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ತೊಳಿತಾ ಇದ್ದಾಳೆ ನೋಡಿ. ಸಬಿನಾ ಮತ್ತು ಹುಣ್ಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ತೊಳೆದಿದ್ಲು. ನನಗಂತೂ ನನ್ನ ಮಗಳು ತುಂಬಾ ಹೆಲ್ಪ್ ಮಾಡ್ತಾಳೆ. ಇನ್ನು ಅವಳು ಇವತ್ತು ನನಗೆ ಪೂಜೆಗೆಲ್ಲ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅವಳು ಎಲ್ಲ ದೀಪ ಎಲ್ಲ ಒರೆಸಿ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟಳು. ಇನ್ನು ನಮ್ಮನೆಯವ್ರು ಬಂದು ಈ ಕಡೆ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಡ್ತಾಯಿದ್ರು. ಇನ್ನು ನಾವು ಪೂಜೆ ಮುಗಿಸ್ಬಿಟ್ಟು ಬಂದು ಕುತ್ಕೊಂಡು ಸೌತೆಕಾಯಿ ತಿಂದ್ವಿ. ಇನ್ನು ನಮ್ಮ ಫ್ರೆಂಡು ಅವ್ರ ಯಜಮಾನ್ರು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಗಂಗಾಜಲ ತೊಗೊಬಂದಿದ್ರು ಅಂದ್ಬಿಟ್ಟು ನನಗೊಂದು ಸ್ವಲ್ಪ ಕೊಟ್ಟರು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. ಇನ್ನು ಗಂಗಾಜಲ ತೊಗೊಬಂದು ಸ್ವಲ್ಪ ಎತ್ತಿಟ್ಬಿಟ್ಟು ಸ್ವಲ್ಪ ಅದನ್ನು ಪೂಜೆ ಮಾಡಿಬಿಟ್ಟು ಇನ್ನು ಮನೆಗೆಲ್ಲ ಎರಿಸಿದೆ. ಅದು ತುಂಬಾ ಒಳ್ಳೇದಂತೆ ಹಾಕಿದ್ರೆ. ನಾನು ಸ್ವಲ್ಪ ಥರ ಕೇಳಿದ್ದೆ, ತಂದುಕೊಟ್ಟಿದ್ರು. ಇನ್ನು ನಾನು ಆಮೇಲೆ ಉಪ್ಪಿನಕಾಯಿ ಇತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಬಾಕ್ಸ್ಗೆ ಹಾಕಿ ಎಷ್ಟು ಬೇಕಷ್ಟು ಹೊರಗಡೆ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಫ್ರಿಜ್ಗೆ ಎತ್ತಿಟ್ಟೆ. ಇನ್ನು ನನ್ನ ಮಗಳನ್ನ ನೀನು ಓದಪ್ಪ ಅಂತಂತ ಹೇಳಿದ್ರೆ ಅವಳು ತಾನು ಓದ್ದನ ಅಜ್ಜಿಗೆ ಓದಿಸ್ತಾ ಇದ್ಲು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.